ಆತ ಪಾಗಲ್ ಪ್ರೀಚೆ ಅಂತ ಆ ಯುವತಿಯ ಹಿಂದೆ ಬಿದ್ದಿದ್ದ. ಇದಕ್ಕೆ ಆ ಯುವತಿ ಆತನನ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿದ್ಲು. ಇದರಿಂದ ಕೋಪಗೊಂಡಿದ್ದ ಆತ ನಡು ರಸ್ತೆಯಲ್ಲೇ ಆಕೆಯ ಮೇಲೆ ಮೃಗದಂತೆ ಎರಗಿದ್ದ. ಆಕೆಯ ಬಟ್ಟೆ ಹರಿಯೋಕೆ ಮುಂದಾಗಿದ್ದ. ಅಷ್ಟಕ್ಕೂ ಏನಿದು ಕತೆ, ಎಲ್ಲಾಯ್ತು ಅಂತೀರಾ? ನೀವೇ ನೋಡಿ. ನೋಡಿದ್ರಲ್ಲ ಈ ದೃಶ್ಯವನ್ನ, ಹೇಗೆ ಆ ಕಿರಾತಕ ಹುಡುಗಿಯನ್ನ ನಡು ರಸ್ತೆಯಲ್ಲಿ ಮೃಗಕ್ಕೆ ಬಡಿದಂತೆ ಬಡಿದಿದ್ದಾನೆ, ಎಳೆದಾಡಿದ್ದಾನೆ ಅಂತ. ಹಾಗೆಯೇ ಆತ ಆಕೆ ತಲೆ ಮೇಲೆ ಕೈ ಮಾಡ್ತಿದ್ರು. ಆ ಯುವತಿ ಫ್ರೆಂಡ್ ಭಯದಲ್ಲಿ ಬೈಕ್ ಮೇಲೆ ಕುಳಿತಿದ್ದಾಳೆ. ಬಿಡಿಸೋಕೆ ಹೋಗಲಿಲ್ಲ. ಹಿಂಬದಿ ನಿಂತಿದ್ದವರು ಪ್ರೇಕ್ಷಕರಾದರೂ ಹೊರತು ಧ್ವನಿ ಎತ್ತಲಿಲ್ಲ. ಅವನನ್ನ ತಡೆಯಲೂ ಇಲ್ಲ. ಆ ಯುವತಿ ತನ್ನ ಫ್ರೆಂಡ್ ಜೊತೆ ಇನ್ನೇನು ಬೈಕ್ ಏರಬೇಕಿತ್ತು. ಅಷ್ಟರಲ್ಲಿ ಅಲ್ಲಿಗೆ ಒಂದು ಕಾರ್ ಬಂದು ನಿಲ್ಲುತ್ತೆ. ಕಾರಿನಿಂದ ಇಳಿದವನೇ ಆಕೆಯನ್ನ ಎಳೆದಾಡಿ ಸಾರ್ವಜನಿಕವಾಗಿ ಆಕೆ ಬಟ್ಟೆ ಹರಿಯಲು ಯತ್ನಿಸಿದ್ದಾನೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ನೆಟ್ಟಿಗರು ನಿಗಿ ಕೆಂಡ ಕಾರ್ತಿದ್ದಾರೆ. ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯವಾಗಿದ್ದ ನವೀನ್ ಎಂಬಾತನ ಜೊತೆ ಯುವತಿ ಸ್ನೇಹ ಸಲುಗೆಯಿಂದ ಇದ್ದಳು. ಆಗಾಗ ನಾಗರಬಾವಿ ಬಳಿ ಭೇಟಿಯಾಗುತ್ತಿದ್ದರು. ಆದ್ರೆ ಇತ್ತೀಚೆಗೆ ಆತ ತನ್ನನ್ನ ಪ್ರೀತಿಸುವಂತೆ ಆಕೆಯನ್ನ ಪೀಡಿಸೋಕೆ ಶುರು ಮಾಡಿದ್ನಂತೆ. ಯುವತಿ ಪ್ರೀತಿ ನಿರಾಕರಿಸಿದ್ದಕ್ಕೆ ಉಲ್ಲಾಳ ಮುಖ್ಯ ರಸ್ತೆಯಲ್ಲಿನ ಪಿಜಿ ಬಳಿ ಬಂದು ಆಕೆ ಮೇಲೆ ಹಲ್ಲೆ ಮಾಡಿದ್ದಾನೆ. ಸರಹದ್ದಿನಲ್ಲಿ ಒಂದು ಪಿಜಿಯಲ್ಲಿ ವಾಸವಾಗ್ತಾ ಇದ್ದೀನಿ. ನನಗೆ ಈ ಹಿಂದೆ ಪರಿಚಯ ಇರುವಂತ ನವೀನ್ ಕುಮಾರ್ ಅನ್ನೋನು ಸುಮಾರು 6 ತಿಂಗಳಿಗಿಂತ ಹೆಚ್ಚು ದಿನ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆದ. ಅದರ ನಂತರ ಅವನು ನನ್ನ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ನಾವು ಸುಮಾರು ಸಲ ಭೇಟಿ ಆಗ್ತಾ ಇದ್ವಿ. ಬಟ್ ಈ ಸಲ ಮಾತ್ರ ನನಗೆ ತುಂಬಾನೇ ಸ್ವಲ್ಪ ಕೆಳಗೆ 2-3 ತಿಂಗಳಿಂದ ನನಗೆ ಪ್ರೀತಿ ಮಾಡು ಅಂತ ಹೇಳ್ಬಿಟ್ಟು ಸುಮಾರು ತೊಂದರೆ ಕೊಡ್ತಾ ಇದ್ದ. ನನಗೆ ಅಲ್ಲಿ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದದ್ದು ಅಲ್ಲಿ ಸ್ಥಳಗಳಲ್ಲಿ ಬಂದ್ಬಿಟ್ಟು ನನಗೆ ಪೀಡಿಸ್ತಾ ಇದ್ದ. ನಾನು ಪಿಜಿ ಹತ್ರನೂ ಕೂಡ ಬರ್ತಾ ಇದ್ದ. ಕಳೆದ ತಿಂಗಳಿನಿಂದ ನವೀನ್ ಯುವತಿಯನ್ನು ಪ್ರೀತಿಸುವಂತೆ ಪೀಡಿಸಲು ಆರಂಭಿಸಿದ್ನಂತೆ. ಈತನಿಂದ ಬೇಸತ್ತ ಯುವತಿ ಟೆಲಿಕಾಲರ್ ಕೆಲಸ ಬಿಟ್ಟು ಪಿಜಿಯಲ್ಲಿ ಉಳಿದುಕೊಂಡಿದ್ರು. ನವೀನ್ ಆಕೆಯನ್ನ ಹಿಂಬಾಲಿಸುವುದನ್ನು ನಿಲ್ಲಿಸಿರಲಿಲ್ಲ. ಆಗಾಗ ಬಂದು ಲವ್ ಮಾಡುವಂತೆ ಮಾನಸಿಕವಾಗಿ ಚಿತ್ರಹಿಂಸೆ ನೀಡುತ್ತಿದ್ದನಂತೆ. ಆದ್ರೆ ಈ ಸೈಕೋಪಾತ್ ಈಗೊಂದು ಹೆಜ್ಜೆ ಮುಂದೆ ಹೋಗಿ ಆಕೆಯ ಬಟ್ಟೆ ಹಿಡಿದು ಎಳೆದಾಡಿ ಹರಿಯಲು ಯತ್ನಿಸಿದ್ದಾನೆ. ಸದ್ಯ ಯುವತಿಯ ದೂರಿನ ಮೇರೆಗೆ ಜ್ಞಾನ ಭಾರತಿ ಪೊಲೀಸ್ ಠಾಣೆಯಲ್ಲಿ ನವೀನ್ ಕುಮಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅದೇನೇ ಇರ್ಲಿ, ಪ್ರೀತಿ ತಾನಾಗಿಯೇ ಒಲಿಯಬೇಕೇ ಹೊರತು ಬಲವಂತವಾಗಿ ಗಿಟ್ಟಿಸಿಕೊಳ್ಳುವಂತದ್ದಲ್ಲ. ಇನ್ನು ಆನ್ಲೈನ್ ನಲ್ಲಿ ಸಿಗೋರ ಬಗ್ಗೆ ಹುಡುಗರೇ ಆಗಲಿ ಹುಡುಗಿಯರೇ ಆಗಲಿ ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು. ಇಲ್ಲ ಅಂದ್ರೆ ಏನೆಲ್ಲ ಅನಾಹುತ ಆಗುತ್ತೆ ಅನ್ನೋಕೆ ಈ ಸ್ಟೋರಿ ಒಂದು ಸ್ಮಾಲ್ ಎಕ್ಸಾಂಪಲ್ ಅಷ್ಟೇ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.